ನಾವು ಗರಂ ಮಸಾಲಾ ಪುಡಿನ ವೆಜ್ ಅಥವಾ ನಾನ್ ವೆಜ್ ಅಡುಗೆಗಳಿಗೆ ಉಪಯೋಗಿಸೋದ್ರಿಂದ ರುಚಿ ಅಂತೂ ತುಂಬಾನೇ ಅದ್ಭುತವಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ಗರಂ ಮಸಾಲಾ ಪುಡಿ ನಮ್ಮನೇಲಿ ಅಮ್ಮ ಹೇಗ್ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಸುಮಾರು ಅಡುಗೆಗಳಿಗೆ ಇದೆ ಗರಂ ಮಸಾಲಾ ಪುಡಿನ ಉಪಯೋಗಿಸ್ಕೊಳ್ಳೋದು. ಮತ್ತೆ ಇದು ಅಂಗಡಿಯಲ್ಲಿ ಸಿಗೋದಕ್ಕಿಂತ 10ರಷ್ಟು ಚೆನ್ನಾಗಿರುತ್ತೆ. ನಾನಂತೂ ಇದಕ್ಕೆ 100% ಗ್ಯಾರಂಟಿ ಕೊಡ್ತೀನಿ. ಮತ್ತೆ ತಡ ಮಾಡ್ತಿರೋ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗರಂ ಮಸಾಲಾ ಪದಾರ್ಥಗಳನ್ನ ಹೀಗೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಒಣಗಿಸ್ಕೋಬೇಕು. ಪ್ಯಾಕೆಟ್ಗಳಲ್ಲಿ ಸ್ಟೋರ್ ಆಗಿ ಇಟ್ಟಿರ್ತಾರೆ. ಇದನ್ನ ನಾವು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಡ್ರೈ ಆಗುತ್ತೆ. ಇದಕ್ಕೆ ಎಣ್ಣೆ ಏನು ಬಳಸಂಗಿಲ್ಲ. ಪಾತ್ರೆ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ 30 ಗ್ರಾಮ್ ಅಷ್ಟು ಚಕ್ಕೆ, ಮತ್ತೆ ಮರಾಠಿ ಮೊಗ್ಗು ಒಂದು 10ರಿಂದ 15, ಮತ್ತೆ ಕಪ್ಪು ಏಲಕ್ಕಿ ಒಂದು 10ರಿಂದ 15 ಹಾಕೋಬಹುದು. ಅನಾನಸ್ ಹೂವು ಇಲ್ಲ ಸ್ಟಾರ್ ಸೋಂಪು ಅಂತ ಹೇಳೋದನ್ನ ಒಂದು 8ರಿಂದ 10 ಹಾಕೋಬೇಕು. ಒಂದು 10 ಏಲಕ್ಕಿ, ಮತ್ತೆ ಜಾಯಿಕಾಯಿ ಅಂತ ಬರುತ್ತೆ, ಒಂದು 2 ಹಾಕೊಬೇಕು ಅಷ್ಟೇ. ಅದನ್ನ ಜಾಯಿ ಪತ್ರೆ ಅದನ್ನ ಒಂದು 4, ಪಲಾವ್ ಎಲೆ ಒಂದು 10ರಿಂದ 12. ಇದನ್ನ ಸ್ವಲ್ಪ ಹುರ್ಕೊಬೇಕು. ಒಂದು ಪಲಾವ್ ಎಲೆನ ಎತ್ತಿ ನೋಡಿ, ಸ್ವಲ್ಪ ಬಿಸಿ ಆಗಿದೆ ಅಂತಂದ್ರೆ ಪ್ಲೇಟಿಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಮತ್ತೆ ಇವಾಗ ಅದೇ ಪಾತ್ರೆಗೆ ಸೋಂಪು 5 ಟೇಬಲ್ ಸ್ಪೂನು, ಕಾಳುಮೆಣಸು 4 ಟೇಬಲ್ ಸ್ಪೂನು, ಮತ್ತೆ ಲವಂಗ ಒಂದು 15 ಹಾಕೊಂಡು ಹುರ್ಕೊಬೇಕು. ತುಂಬಾನೇ ಹುರ್ಕೋಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಒಂದು 2 ಮಿನಿಟ್ಸ್ ಇದನ್ನ ಬಾಡಿಸ್ಕೋಬೇಕು. ಇದನ್ನ ಮಾಡ್ಕೊಳ್ಳೋದ್ರಿಂದ ನಾವು ಮಸಾಲಾ ಪುಡಿ ಕೆಡಲ್ಲ, ಮತ್ತೆ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು. ಇವಾಗ ಅದೇ ಪಾತ್ರೆಗೆ 100 ಗ್ರಾಮ್ ಅಷ್ಟು ಧನಿಯಾ ಪುಡಿ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕಾಗತ್ತೆ. ಎಲ್ಲಾ ಮಸಾಲಾ ಪದಾರ್ಥಗಳನ್ನು ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಈಗ 3 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡು ಸ್ವಲ್ಪ ಹೊತ್ತು ಕೈ ಬಿಡ್ತೀರಾ ಬಾಡಿಸ್ಕೋಬೇಕು. ಆಮೇಲೆ ಒಂದು 20 ಕೆಂಪು ಮೆಣಸಿನ್ಕಾಯಿ ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 10 ಹಾಕೊಂಡು ಹುರ್ಕೋಬೇಕು. ಈಗ ಎಲ್ಲ ಪದಾರ್ಥಗಳನ್ನು 5 ನಿಮಿಷ ಆರಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ತಣ್ಣಗಾಗಬೇಕಾಗತ್ತೆ. ಹುರಿದಿಟ್ಕೊಂಡಿರೋ ಮಸಾಲಾ ಪದಾರ್ಥಗಳನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಎಲ್ಲಾನು ರುಬ್ಕೋಬೇಕು. ಸ್ಮೂತಾಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಪಲಾವ್ ಎಲೆನ ಸಣ್ಣದಾಗೆ ಈ ಥರ ಕಟ್ ಮಾಡ್ಕೊಬೇಕು. ಆಮೇಲೆ ಚಕ್ಕೆ, ಏಲಕ್ಕಿ, ಜಾಯಿಕಾಯಿ ಇದನ್ನೆಲ್ಲ ಸ್ವಲ್ಪ ಕುಟ್ಕೋಬೇಕಾಗತ್ತೆ. ಮಿಕ್ಸಿಯಲ್ಲಿ ಹಾಗೆ ರುಬ್ಕೊಳ್ಬಾರ್ದು. ಮಿಕ್ಸಿ ಜಾರ್ ಏನಾದರೂ ಚಿಕ್ಕದಾಗಿದ್ರೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಮಿಕ್ಸಿ ಜಾರ್ ಬಳಸ್ತಿದ್ದೀವಿ, ಅದಕ್ಕೆ ಎಲ್ಲನೂ ಹಾಕ್ಕೊಂಡು ರುಬ್ಕೋತಿದ್ದೀನಿ. ಒಂದು ಫಸ್ಟ್ ರುಬ್ಕೊಂಡಿದ್ವಾಗ ಹೀಗೆ ಬಂದಿದೆ, ಮತ್ತೆ ಇದನ್ನು ಇನ್ನೊಂದು ಸತಿ ರುಬ್ಕೋಬೇಕು. ಈ ಥರ ಸ್ಮೂತಾಗೆ ಆಗೋ ಥರ ರುಬ್ಕೋಬೇಕು. ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ಇದು 100% ಟೇಸ್ಟಲ್ಲಿ 10 on 10. ಮತ್ತು ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಹೇಗಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹೇಗೆ ಮಾಡೋದು ಮನೇಲಿ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.